ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಅಂದವೋ ಅಂದವೋ ಕನ್ನಡ ನಾಡು. ಓಹೋ, ನನ್ನ ಗೂಡು ಇಲ್ಲಿದೆ ನೋಡು, ನಿಮ್ಮ ಗೂಡು ಇಲ್ಲಿದೆ ನೋಡು. ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾನು ಒಂದು ಗಾದೆ ಮಾತನ್ನು ಮುಂದಿಟ್ಕೊಂಡು ಬಂದಿದ್ದೀನಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದು. ಇದೊಂದು ಪ್ರಸಿದ್ಧವಾದ ಗಾದೆ ಮಾತು. ನಿಮಗೆಲ್ಲ ಇದರ ಬಗ್ಗೆ ಜ್ಞಾನ ಇದೆ ಅಥವಾ ಕಂಟೆಂಟ್ ಇದೆ, ನನಗೆ ಗೊತ್ತಿದೆ ಅದು. ಆದರೂ ಸಹ ನನ್ನ ದೃಷ್ಟಿಕೋನದಿಂದ ಈ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಗಾದೆ ಮಾತಿನ ಒಂದು ಅರ್ಥವನ್ನು ಇವತ್ತು ನಾವೆಲ್ಲ ತಿಳಿಯೋಣ ಬನ್ನಿ. ನೋಡಿ, ಗಾದೆಗಳ ಮಹತ್ವ ಬರಿಬೇಕಾಗುತ್ತೆ ಫಸ್ಟು. ಇದಕ್ಕೆ 1 ಅಂಕ ಅಂತೂ ಖಂಡಿತ ಸಿಗುತ್ತೆ. ಇದು ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಮತ್ತೆ ನಿಮ್ಗೆ ಹೇಳ್ಕೊಡ್ತೀನಿ. ಗಾದೆಗಳ ಮಹತ್ವ, ಇದನ್ನು ಒಂದು 5-6 ಪಾಯಿಂಟ್ಗಳನ್ನು, ಅಂಶಗಳನ್ನು ಬರೆದ್ರೆ ನಮಗೆ ಸಹಜವಾಗಿ 1 ಮಾರ್ಕ್ಸ್ ಸಿಗುತ್ತೆ. ಪರೀಕ್ಷಾ ದೃಷ್ಟಿಯಲ್ಲಿ ನೋಡೋಣ ಏನೇನಿದೆ ನೋಡೋಣ ಪಾಯಿಂಟ್ಸು. ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ. ಗಾದೆ ಹುಟ್ಟಿದ್ದು ವಿಲೇಜ್, ಹಳ್ಳಿಗಳಲ್ಲಿ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆ ನೋಡಲು ಚಿಕ್ಕದು, ಅದರ ಅರ್ಥ ದೊಡ್ಡದು. ನೋಡಿದ್ರಲ್ಲ ಮಕ್ಕಳೇ, ಇದು ಇನ್ನು ಬೇರೆ ಬೇರೆ ಥರ ಪಾಯಿಂಟ್ಸನ್ನು ನೀವು ತುಂಬೋದು. ಒಂದಕ್ಕೆ ಸ್ಟಿಕ್ಕನ್ ಆಗಬೇಕು ಅಂತ, ಒಂದಕ್ಕೆ ನಾವು ಅಂಟ್ಕೊಳ್ಬೇಕು ಅಂತೇಳಿ ಈ ಗಾದೆಗಳ ಮಹತ್ವ, ಈ ಕಲರ್ಫುಲ್ಲು ವಾಕ್ಯಗಳನ್ನು, ಸಾಲಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಇದು ಗಾದೆಗಳ ಮಹತ್ವ. ಇದು ಪಾರ್ಟ್ ಎ. ಇನ್ನು BCಗೆ ಹೋದರೆ ನಾವು ಹೇಗೆ ಗಾದೆಯನ್ನು ಕಂಪ್ಲೀಟ್ ಮಾಡೋದು ನೋಡೋಣ. ಗಾದೆಗಳು ವೇದಗಳಿಗೆ ಸಮ, ಚಿತ್ರದ ಮುಖಾಂತರ. ಲೈಸ್. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅನ್ನೋದು 2ನೇ ಚಿತ್ರ. ಗಾದೆಗಳು ಹುಟ್ಟಿದ್ದು ಬಾರ್ನ್, ವಿಲೇಜ್, ಹಳ್ಳಿಗಳಲ್ಲಿ, ಅದಕ್ಕೆ ಆ ಚಿತ್ರ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಅಂತ ಹೇಳಿದ್ನಲ್ವ ನಾನು, ಆ 4ನೇ ಚಿತ್ರ. ಇನ್ನು 5ನೇದರಲ್ಲಿ ಸ್ಮಾಲ್ ಬಿಗ್, ಗಾದೆಗಳು ಚಿಕ್ಕದಾದರೂ ಅದರ ಅರ್ಥ ವಿಶಾಲವಾಗಿದೆ ಅಂತ. ನೀವು ಬೇಕಾದರೆ ಹಿಂದಿನ ಪೇಜ್ಗೆ ಹೋಗಿ ಮತ್ತೊಂದ್ಸಲ ಇದನ್ನು ತಾಳೆ ಹಾಕಿ ನೋಡಿ, ಖಂಡಿತವಾಗ್ಲೂ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ಹೋಗೋಣ ಮುಂದಕ್ಕೆ. ಓಕೆ. ಕನ್ನಡದಲ್ಲಿ 106 106 ಗಾದೆಗಳಿವೆ ಅಂತೀವಿ ನಾವು. 106 ವರ್ಷ ಬದುಕಪ್ಪ, ಹಂಗೆ ಬಂದ್ಬಿಟ್ಟಿದೆ, ಜನಜನಿತವಾಗ್ಬಿಟ್ಟಿದೆ ಆ ಮಾತುಗಳು. ಕನ್ನಡದಲ್ಲಿ 106 ಗಾದೆಗಳಿವೆ. ಅದರಲ್ಲಿ ಹಾಸಿಗೆ ಇದ್ದಷ್ಟು ನೋಡಿ, ಆ ವುಮೆನ್ನು ಕಾಲನ್ನು ಚಾಚೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳಲ್ಲ, ಅಲ್ಲಿ ನಾನು ಅದನ್ನು ಹೈಲೈಟ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಆ ಕಾಲನ್ನು ಚಾಚ್ತಾ ಇದ್ದಾರಲ್ಲ, ಅದು ಪ್ರಯತ್ನ. ಕಾಲು ಚಾಚು ಕೂಡ 1 ಅಂತ. ಇಲ್ಲಿ ನೋಡಿದ್ರ ಮಕ್ಕಳ, ಈ ವ್ಯಕ್ತಿ ಹಾಸಿಗೆ ಜಂಪ್ ಮಾಡಿ ಹಾಸಿಗೆ ಎಷ್ಟಿದ್ದು ಅಷ್ಟಕ್ಕೆ ಕಾಲು ಚಾಚ್ತಾ ಇದ್ದಾರೆ. ಆತನ ಕಾಲು ಕೂಡ ಇರೋದು ಅಷ್ಟೇ, ಅದನ್ನು ಚಾಚಿ ಮುಂದಕ್ಕೆ ಬರ್ತಾ ಇಲ್ಲ. ಪ್ಲ್ಯಾನ್ ಕರೆಕ್ಟಾಗಿದೆ. ಅವನಿಗೆ ಹಾಸಿಗೆ ಎಷ್ಟಿದೆಯೋ ಅಷ್ಟಕ್ಕೆ ಜಂಪ್ ಮಾಡ್ತಾ ಇದ್ದಾನೆ ಅಂತ. ಅಂದರೆ ಅವನಿಗೆ ಗೊತ್ತಿದೆ, ನನ್ನ ಹಾಸಿಗೆ ಇಷ್ಟಿದೆ, ನಾನು ಇಷ್ಟಕ್ಕೆ ಮಾತ್ರ ಜಿಗಿಬೇಕು ಅಂತೇಳಿ. ಅದಕ್ಕೆ ಆ ಚಿತ್ರವನ್ನು ತಂದು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು. ನನ್ನ ಪೇಜು ಈ ರೀತಿಯೇ ಇರೋದ್ರಿಂದ ಸ್ವಲ್ಪ ಮಜವಾಗಿರುತ್ತೆ, ಖುಷಿಯಾಗಿರುತ್ತೆ. ಬನ್ನಿ ಮುಂದಕ್ಕೆ ಹೋಗೋಣ, ಏನಿದೆ ನೋಡೋಣ ಅಂತೇಳಿ. ಎಸ್, ಬಂತು ಸ್ಕ್ರೀನು. ನೋಡಿ, ಅಲ್ಲಿ ದುಡ್ಡು ಹಾರ್ತಾ ಇದೆ. ಹಣ, ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಹಕ್ಕಿಗಳ ರೆಕ್ಕೆಗಳನ್ನು ಕೊಟ್ಟಿದ್ದೀನಿ ಒಂದು ಇದರಲ್ಲಿ. ನೋಡೋಣ ಏನು ಬರುತ್ತೆ ಅಂತ ಕುತೂಹಲವಾಗಿದೆ. ಇದು ಒಳ ಅರ್ಥ. ನೋಡಿ, ಈ ಥರ ಬರಿಬೇಕಾಗುತ್ತೆ ಮಕ್ಕಳೇ. ಗಾದೆಗಳ ಒಳ ಅರ್ಥ, ಗಾದೆಗಳ ಹೊರ ಅರ್ಥ ಬರೆದ್ರೆ ನಮಗೆ ವೇಟೇಜ್ ತುಂಬ ಬರುತ್ತೆ ಅಂತ. ನೋಡಿ, ಇಲ್ಲಿ ನಾನು ಅದನ್ನು ಹೈಲೈಟ್ ಮಾಡ್ತಾ ಹೋಗ್ತೀನಿ, ಏನು ಬರೆದಿದ್ದೀನಿ ನಾನು ಅಂತೇಳಿ. ಒಳ ಅರ್ಥ: ಈ ಗಾದೆ ಮಾತು ನಮ್ಮ ಬಳಿ ಎಷ್ಟು ಹಣವಿದೆಯೋ, ಅದಕ್ಕೆ ಚಿತ್ರ ಹಾಕಿದ್ದು. ನೀವು ಹಣ ಅಂತ ಏನಿಲ್ಲ, ಹಣ, ದುಡ್ಡು, ಆಮೇಲೆ ಬಂಗಾರ, ಒಡವೆ, ಆಸ್ತಿ, ಏನು ಬೇಕಾದರೂ ಹಾಕ್ಬೋದು. ಸಂಪತ್ತು, ಒಂದೇ ವರ್ಡ್ನಲ್ಲಿ ಹೇಳ್ಬೇಕಾದ್ರೆ ಸಂಪತ್ತು ಇರುತ್ತದೋ, ನಮ್ಮ ಬಳಿ ಎಷ್ಟು ಹಣ ಇರುತ್ತದೋ ಅಷ್ಟರಲ್ಲೇ
ತೃಪ್ತಿಯಿಂದ ಜೀವನ ಮಾಡಬೇಕು, ತೃಪ್ತಿಯಿಂದ ಜೀವನ ಮಾಡಬೇಕು. ಇದನ್ನ ಹೈಲೈಟ್ ಮಾಡ್ತೀನಿ ನೋಡಿ, ಇದೇ ಮೇನ್ ಇಂಪಾರ್ಟೆಂಟ್. ತೃಪ್ತಿಯಿಂದ ಜೀವನ ಮಾಡಬೇಕು ಅಂತ ಈ ಗಾದೆ ಮಾತು ಒಳ ಅರ್ಥವನ್ನ ಹೊರ ಸೂಸುತ್ತೆ, ನಾವು ಅರ್ಥ ಮಾಡ್ಕೊಂಡ್ರೆ. ಹಾಗಿದ್ಮೇಲೆ ಮುಂದಕ್ಕೆ ಹೊರಾರ್ಥದಲ್ಲಿ ಏನು, ಒಳ ಅರ್ಥ ಹೊರ ಅರ್ಥ ಅನ್ನಲ್ಲ, ಏನ್ ಬರುತ್ತೆ ನೋಡೋಣ. ಏನೋ ಮುಳ್ಳಿದೆ ನೋಡೋಣ ಅದಕ್ಕೆ ಏನಾದ್ರು ಮ್ಯಾಚ್ ಆಗುತ್ತೆ ಅನ್ನೋ ಲೈನು. ಒಂದು ವೇಳೆ ಅದಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ, ನಮ್ಮ ಹತ್ರ ಎಷ್ಟು ಸಂಪತ್ತಿರುತ್ತಲ್ವ, ದುಡ್ಡು ಎಷ್ಟು ದುಡ್ಡು ಇರುತ್ತಲ್ಲ, ಅದಕ್ಕಿಂತ ಹೆಚ್ಚು ನಾವು ಖರ್ಚು ಮಾಡಿಬಿಟ್ರೆ ಮುಂದೊಂದು ದಿನ ಅಪ್ಕಮಿಂಗ್ ಡೇಸಲ್ಲಿ ನಿಜವಾಗ್ಲೂ ಆ ಒಂದು ತಪ್ಪೆ ನಮ್ಮ ಜೀವನಕ್ಕೆ ಮುಳ್ಳಾಗಿ ಪರಿಣಮಿಸುವಂಥ ಸಂಭವ ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತಿಯಿಂದ ಜೀವನ ಮಾಡಬೇಕು ಅಂತ ಆ ಪೇಜ್ ಹೇಳಿದ್ದು ಅಂತ. ಇದು ಒಳಾರ್ಥ ಆದರೆ ನೋಡಿ, ಮುಳ್ಳು ಬೇಡ ಅಂತ ಜೀವನ ಬೇಡ ಮಕ್ಕಳೇ, ಹೊಡಿತು ನೋಡಿ. ನೋಡಿ ಸ್ಟೋರಿ ಸ್ಟಾರ್ಟ್ ಆಯ್ತು ನೋಡಿ, ಹೊರ ಅರ್ಥ. ಇದೇನು ಅನ್ಕೊಂಡೆ ಅಂದರೆ ಹೊರಗಡೆ ಅರ್ಥ. ಇದಕ್ಕೆ ಬಹಳ ತೂಕ ಇದೆ ಈ ಒಂದು ಕತೆಗೆ. ನೋಡ್ತಾ ಹೋಗೋಣ. ಒಂದು ಊರಿನಲ್ಲಿ ರಾಮಪ್ಪ ಎಂಬ ಒಬ್ಬ ರೈತನಿದ್ದನು. ನಾವು ಹೆಸರು ಏನು ಬೇಕಾದ್ರೂ ಕೊಟ್ಕೊಬೋದು. ಅವನು ತನ್ನ ಮಗಳ ಮದುವೆಯನ್ನು, ತನ್ನ ಡಾಟರ್ ಮ್ಯಾರೇಜನ್ನು ತುಂಬ ಅದ್ಧೂರಿಯಾಗಿ, ತುಂಬ ಗ್ರ್ಯಾಂಡಾಗಿ, ಇದೇ ನಮಗೆ ಹೇಳ್ತಾ ಬರೋದು ಸ್ಟೋರಿಯನ ಲೆಕ್ಕ. ಒಂದು ಊರಿನಲ್ಲಿ ರಾಮಪ್ಪ ಎಂಬ ಒಬ್ಬ ರೈತನಿದ್ದನು. ಅವನು ತನ್ನ ಮಗಳ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ, ನಿಶ್ಚಯ ಮಾಡ್ತಾನೆ. ಅದರಲ್ಲೇನು ತಪ್ಪೇನಿಲ್ಲ, ಆಯ್ತಲ್ಲ. ಆದರೆ ಅವನು ರೈತ ಅಲ್ವಾ. ನೋಡಿ 25K ಓಡಾಡ್ತಾ ಇದೆ ನೋಡಿ. ಅವನ ಬಳಿ ಇದ್ದು ಕೇವಲ 25,000, 25,000 ಅಂತ ಊಹೆ ಮಾಡ್ತಾ ಇರೋದು. ಈ ಹಣ ಸಾಕಾಗೋದಿಲ್ವಲ್ಲಪ್ಪ ಅಷ್ಟು ಗ್ರ್ಯಾಂಡ್ ಮದುವೆ ಮಾಡ್ಬೇಕಂತೇಳಿ ಅದೇ ಊರಿನ 25K ಇತ್ತಲ್ಲ, ಅದೇ ಊರಿನ ನೋಡಿ ಮಾತುಕತೆ ನಡೀತಾ ಇದೆ ನೋಡಿ. ನಾನು ಇಲ್ಲಿ ಹೈಲೈಟ್ ಮಾಡ್ತೀನಿ ನೋಡಿ. ಇವನು ರಾಮಪ್ಪ, ಇವನು ಸಾಹುಕಾರ, ಬಹಳ ಶ್ರೀಮಂತ, ರಿಚ್ ಪೀಪಲ್. ಅದೇ ಊರಿನ ಶ್ರೀಮಂತನ ಬಳಿ ಹೋಗಿ ಬಡ್ಡಿಗೆ ತರ್ತಾನೆ 1,00,000 ದುಡ್ಡು, 1,00,000 ಮೊತ್ತವನ್ನು, ಭಾರಿ ಮೊತ್ತವನ್ನು ತನ್ನ ಮಗಳ ಮದುವೆ ಅಂದ್ಬಿಟ್ಟು ಅವನು ಜಮೀನ್ ಪೇಪರು ಅಥವಾ ಬಾಂಡ್ ಪೇಪರು ಅಥವಾ ಶ್ಯೂರಿಟಿ ಕೊಟ್ಟು ತರ್ತಾನೆ. 1,00,000 ದುಡ್ಡನ್ನು ತರ್ತಾನೆ. ಮಗಳ ಮದುವೆಯನ್ನು ಡಾಮ್ ಡೂಮ್ ಅಂತ ಮಾಡ್ತಾನೆ. ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿ ಮುಗಿಸ್ತಾನೆ. ಮದುವೆಯಲ್ಲಿ ಆಯಿತು. ಮುಂದಕ್ಕೆ ಏನಾಗುತ್ತೆ ನೋಡಿ ಅಲ್ಲಿ. ಇಂಥ ಮದುವೆಗೆ ಹೋದ್ರೆ ಎಂಥ ಗ್ರ್ಯಾಂಡ್ ಊಟ ಹಾಕಿರ್ಬೋದು ಆ ರೈತ ರಾಮಪ್ಪನು. ಯಾಕಂದ್ರೆ 1,00,000 ದುಡ್ಡಲ್ವಾ. 25,000ದಿಂದ 75,000 ಸಾಲ ಮಾಡ್ಕೊಂಡಿದ್ದಾನೆ ಅವನು. ದಾಟಿ ಹೋಗಿದೆ ಅವನ ಊಹೆ. ನೋಡೋಣ ಮುಂದೆ. 1,00,000. 6 ತಿಂಗಳು ಕಳೆಯೋದ್ರೊಳಗಾಗಿ 6 ಮಂತ್ ದಾಟ್ತೋ ಇಲ್ಲೋ, ಆ ಸಾಲಕ್ಕೆ ಬಡ್ಡಿ, ಮೊದಲೇ ಬಡ್ಡಿಗೆ ತಂದಿದ್ದ ಬಡ್ಡಿ, ಚಕ್ರ ಬಡ್ಡಿ, ಇನ್ನೆಲ್ಲ ಬಡ್ಡಿಗಳ ಅಂಶಗಳನ್ನು ಸೇರಿ ಅದು ಬೆಟ್ಟದಷ್ಟಾಯಿತು. ಆ ಮೊತ್ತ, ಆ ಅಮೌಂಟು ಎಷ್ಟಾಗಿರ್ಬೋದು, 2-2.5 ಲಕ್ಷ ದಾಟ್ಕೊಂಡು ಹೋಯಿತು. ಗಗನಕ್ಕೆ ಏರ್ತು ಆ ಮೊತ್ತ. ಭಯಪಟ್ಟ. ಆ ಗಗನ ಆಕಾಶದಷ್ಟು, ಬೆಟ್ಟದಷ್ಟು ಬೆಳೀತದು. ಆ ದೊಡ್ಡ ಮೊತ್ತ ನೋಡಿ ಕಂಗಾಲಾದ ರಾಮಪ್ಪ. ಏನಪ್ಪ ಇಷ್ಟು ದೊಡ್ಡ ಮೊತ್ತ ಹೆಂಗಾಗ್ಬಿಡ್ತು, ನಾನು ಯಾಕೆ ಈ ಥರ ತಪ್ಪು ಮಾಡಿದೆ ಅಂತ. ಅದನ್ನು ತೀರಿಸಲಾಗದೆ, ಅಷ್ಟು ದೊಡ್ಡ ಮೊತ್ತವನ್ನು, ಅವನ ಹತ್ರ ದುಡ್ಡಿಲ್ಲ, ಸೋರ್ಸೇ ಇಲ್ವಲ್ಲ, ತೀರಿಸಲಾಗದೆ, ಆ ಅವಮಾನ ತಾಳಲಾರದೆ ಬಿಡ್ತಾರ ಊರವರು. ಊರು ಬಿಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ಬಂತು. ಅಂದರೆ ಅವನೆಷ್ಟು ಅಪಾಯಕ್ಕೆ ಸಿಕ್ಕಾಕ್ಕೊಂಡ, ಅವನ ಜೀವನವನ್ನು ಅವನೇ ಹೇಗೆ ಹಳ್ಳ ತೋಡ್ಕೊಂಡ, ಅವನ ಜೀವನ ಹೇಗೆ ಮುಳ್ಳಾಯಿತು ಅಂತೇಳಿ ಈ ಕಥೆಯಿಂದ ನಮಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಓಡ್ತಾ ಇದ್ದಾನೆ, ಒಂದೇ ಉಸಿರಿನಿಂದ ಓಡ್ಬಿಟ್ಟ ಅವನ ಊರಿಂದ ಆಚೆ ಅಂತಾನೆ. ಅಂದರೆ ಅವಮಾನ, ಅಥವಾ ಅವನಿಗೆ ಒಂಥರ ತಾಳಕ್ಕಾಗಲಿಲ್ಲ ಆ ಒಂದು ಅವಮಾನವನ್ನು ಅಂತೇಳಿ. ಇಷ್ಟೊಂದು ದುಡ್ಡನ್ನು ಎಲ್ಲಿಂದ ಕೊಡೋದು ಅಂದ್ಬಿಟ್ಟು ನೋಡಿ. ನೆಕ್ಸ್ಟ್ ನೋಡೋಣ ಲಾಸ್ಟ್ ಕನ್ಕ್ಲೂಷನ್ ಏನು ಮಾಡಿದ್ದೀನಿ ಅಂತೇಳಿ. ಈ ಘಟನೆ, ಕತೆ, ಈ ಅಂಶಗಳಿಂದ ನಮಗೆ ಏನು ಗೊತ್ತಾಗುತ್ತೆ ಗೊತ್ತಾ. ರಾಮಪ್ಪ ಏನಾದರೂ ತನ್ನ ಸ್ವಲ್ಪ ಮೊತ್ತ ಇತ್ತಲ್ಲ, 25,000 ರೂಪಾಯಿ ಮೊತ್ತ ಇತ್ತಲ್ಲ, ಅದರಲ್ಲಿ ಏನಾದರೂ ಚಿಕ್ಕ ಚೊಕ್ಕವಾಗಿ ಅವನು ಮದುವೆ ಮಾಡಿ ಮುಗಿಸಿದ್ರೆ ಅವನು ಸಾಲಗಾರನಾಗ್ತಾ ಇರಲಿಲ್ಲ, ಮನಃಶಾಂತಿ ಕೆಡಿಸ್ಕೊತಾ ಇರಲಿಲ್ಲ, ಒಂಥರ ನೆಮ್ಮದಿ, ಮಾನಸಿಕವಾಗಿ ಕುಗ್ಗೋಗ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಒಂದು ವೇಳೆ ಹಾಸಿಗೆಯನ್ನು ಮೀರಿ ನಾವು ಏನಾದರೂ ಕಾಲು ಚಾಚಿದ್ರೆ ಹಾಸಿಗೆ ಕಲ್ಲು ಮುಳ್ಳುಗಳಿಗೆ ಕಾಲು ತಾಗಿ ರಕ್ತ ಬಂದು ರಕ್ತ ಸೋರುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಇಟ್ಕೊಂಡು ರಾಮಪ್ಪನ ಕಥೆಯನ್ನು ಸಮ್ಮಿಶ್ರ ಮಾಡಿದ್ರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು,
ಅದಕ್ಕೆ ಮಕ್ಕಳೇ ತೃಪ್ತಿಯಿಂದ ಇದ್ದದ್ರಲ್ಲೇ, ದೇವ್ರು ಕೊಟ್ಟಿದ್ದರಲ್ಲೇ ತೃಪ್ತಿಯಿಂದ ಜೀವನ ಮಾಡಬೇಕು ಅನ್ನೋದು ಈ ಗಾದೆಯ ಒಂದು ನೀತಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಣ್ಣ ಗಾದೆಯನ್ನು ನಿಮ್ಮ ಮುಂದೆ ತೊಗೊಂಬಂದಿದ್ದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಗಾದೆಗಳು, ಪ್ರಬಂಧಗಳು, ಗ್ರಾಮರು, ಲಿಟ್ರೇಚರು ಎಲ್ಲವೂ ನಿಮ್ಮ ಮುಂದೆ ಉಣಬಡಿಸ್ತೀನಿ. ಅದು ಹೇಗಿದೆ ಅಂತ ತಿಂದು ಹೇಳಿದ್ರೆ ಸಾಕು ನನಗೆ. ಒಂದು ಸಬ್ಸ್ಕ್ರೈಬ್, ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು, ಅಬ್ಬಬ್ಬಬ್ಬ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು.